ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೊಸ ವರ್ಷದ ಪ್ರಯುಕ್ತವಾಗಿ ತುಂಬ ಜನ ಕೇಳ್ತಾ ಇದ್ದಂತಹ ಕಡಿಮೆ ಬಜೆಟಿನ ಜಾಗ ಮತ್ತು ಮನೆ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ಈ ಮನೆಗೆ ರೀಚ್ ಆಗೋದಕ್ಕಿಂತ ಮೊದಲೇ ನಮಗೆ ಸಿಗುವಂತಹ ಅಜೇಕಾರ್ ಬಸ್ ಸ್ಟಾಪ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೇವೆ, ನೋಡ್ತಾ ಇರಬಹುದು. ಈ ಒಂದು ಅಜೇಕಾರ್ ಜಂಕ್ಷನ್ ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿದ್ದು, ಇಂದು ನಾವು ನಿಮಗೆ ತೋರಿಸುವಂತಹ ಮನೆಗೆ ಇಲ್ಲಿಂದ ಕೇವಲ 10 ನಿಮಿಷದ ಒಳಗೆ ರೀಚ್ ಆಗಬಹುದು. ವೀಕ್ಷಕರೇ, ಈಗ ಈ ಒಂದು ಪ್ರಾಪರ್ಟಿ ಬಳಿ ರೀಚ್ ಆಗಿದ್ದೇವೆ. ಹಾಗೆಯೇ ಮಾರಾಟಕ್ಕೆ ಲಭ್ಯ ಇರುವಂತಹ ಈ ಒಂದು ಮನೆಯ ಹೊರಭಾಗ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಬಹುದು. ಕಳೆದ ಬಾರಿ ಕಾರ್ಕಳದಲ್ಲಿರುವ ದುರ್ಗಾದ ಒಂದು ಮನೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ವಿ. ಸೊ ಅದಕ್ಕೆ ಕೂಡ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದ್ದು, ಸಾಕಷ್ಟು ಜನ ಕಾಲ್ ಮತ್ತೆ ವಾಟ್ಸ್ಆಪ್ ಮಾಡುವ ಮೂಲಕ ಅದೇ ರೀತಿಯಾಗಿ ಸೇಮ್ ಬಜೆಟ್ ಅಲ್ಲಿ ಬೇರೆ ಮನೆ ಇದ್ರೆ ದಯವಿಟ್ಟು ತಿಳಿಸಿ ಮೇಡಮ್ ಅಂತ ಕೇಳಿದ್ರಿ. ಸೊ ಇವತ್ತಿನ ವಿಡಿಯೋ ಕೂಡ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂತೇಳಿ ಭಾವಿಸಿ ಈ ಮನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ಮನೆಯ ಮುಂಭಾಗದಲ್ಲಿ ನಾವೀಗ ನೋಡ್ತಾ ಇರುವಂತಹ ಈ ರಸ್ತೆ ಕಾಂಕ್ರೀಟ್ ರಸ್ತೆ ಆಗಿದ್ದು, ಇದು ಹೆಬ್ರಿ ಟು ಕಾರ್ಕಳ ರೋಡ್ ಆಗಿದೆ ಮತ್ತು ಇಲ್ಲಿ ಗಂಟೆಗೊಮ್ಮೆ ಕಾರ್ಕಳ ಬಜಗೋಳಿಗೆ ಹೋಗುವಂತಹ ಎಲ್ಲ ಬಸ್ಗಳ ವ್ಯವಸ್ಥೆ ಇರುತ್ತದೆ. ವೀಕ್ಷಕರೇ, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳುವ ಮೂಲಕ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸಹಕಾರದಿಂದ ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ನಮಗೆ ಕೂಡ ತುಂಬಾ ಪ್ರೋತ್ಸಾಹ ಸಿಗ್ತದೆ. ಓಕೆ, ಮೇನ್ ಗೇಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಸಂಪೂರ್ಣವಾಗಿ ಮನೆಯ ಅಂಗಳ ಈ ರೀತಿಯಲ್ಲಿ ಕಂಡು ಬರ್ತದೆ. ಈ ಮನೆಯ ಬಗ್ಗೆ ನೋಡುವುದಾದರೆ ಒಟ್ಟು ಜಾಗ 10 ಸೆನ್ಸ್ ಇರುವಂಥದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 4350 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ. ಮನೆಯ ಎದುರಲ್ಲಿ ಈ ರೀತಿ ಅರ್ಧ ಜಾಗವನ್ನು ಸಿಮೆಂಟ್ ಗಾರೆ ಮಾಡಲಾಗಿದ್ದು, ಮೇಲ್ಭಾಗದಲ್ಲಿ ಶೀಟನ್ನು ಕೂಡ ಹಾಕಿದ್ದಾರೆ. ವೀಕ್ಷಕರೇ, ಈ ಮನೆಯ ಒಳಗೆ ಹೇಗೆಲ್ಲ ಇದೆ ಅಂತೇಳಿ ನೋಡೋದಕ್ಕಿಂತ ಮುಂಚೆ ಈ ಮನೆಯ ಸುತ್ತಮುತ್ತ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೇವೆ, ನೋಡಬಹುದು. ಈ ಮನೆಯ ಅಕ್ಕಪಕ್ಕದಲ್ಲಿ ಹಲವಾರು ಮನೆಗಳಿದ್ದು, ಮನೆಯ ಪಕ್ಕದಲ್ಲಿ ನಿಂತು ನೋಡಿದರೆ ಈ ಮನೆ ಸಂಪೂರ್ಣವಾಗಿ ಈ ರೀತಿಯಾಗಿ ಕಂಡು ಬರ್ತದೆ. ಮನೆಯ ಪಕ್ಕದಲ್ಲಿ ನಾವು ನೋಡೋದಾದರೆ ಇಲ್ಲಿ ಸಹ ಶೀಟನ್ನು ಹಾಕಲಾಗಿದೆ. ಹಾಗೆಯೇ ಸ್ವಲ್ಪ ಮುಂದೆ ಬಂದರೆ ಮನೆಯ ಹೊರಭಾಗದಲ್ಲಿ ತುಂಬಾ ವಿಶಾಲವಾದಂತಹ ಜಾಗ ಕೂಡ ನಮಗೆ ಕಾಣಿಸ್ತದೆ. ಮತ್ತು ಇಲ್ಲಿ ನೀವು ಬೇರೆ ಬೇರೆ ರೀತಿಯ ಗಿಡ ಮರಗಳನ್ನು ಕೂಡ ಬೆಳೆಸ್ಕೊಳ್ಬೋದು. ಈ ಮನೆಯ ಸುತ್ತಮುತ್ತ ಆಲ್ಮೋಸ್ಟ್ ಹಿಂದೂಗಳು ಇರುವ ಕಾರಣ ಈ ಮನೆ ಹಿಂದೂ ಪಾರ್ಟಿಗಳಿಗೆ ಸೂಕ್ತವಾಗಿರುತ್ತದೆ. ಮತ್ತು ಈ ಮನೆಯಿಂದ ಗೌರ್ಮೆಂಟ್ ಸ್ಕೂಲ್ 2 ಕಿಲೋಮೀಟರ್, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ 5 ಕಿಲೋಮೀಟರ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗೆ 5 ಕಿಲೋಮೀಟರ್ ಅಂತರದಲ್ಲಿ ಈ ಮನೆ ಇರುತ್ತದೆ. ಈಗ ನಾವು ನಿಮಗೆ ತೋರಿಸ್ತಾ ಇರುವಂತಹ ಈ ಪೂರ್ತಿ ಜಾಗ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದಾಗಿದ್ದು, ಇಲ್ಲಿ ನಿಮಗೆ ಕಾಣಿಸ್ತಾ ಇರುವಂತಹ ಕಾಂಪೌಂಡ್ ಏನಿದೆ ಈ ಪ್ರಾಪರ್ಟಿಯ ಎಡ್ಜ್ ಆಗಿರ್ತದೆ. ಹಾಗೆಯೇ ನೆಕ್ಸ್ಟು ಈ ಕಡೆಯಲ್ಲಿ ನಾವು ನೋಡೋದಾದರೆ ಇಲ್ಲಿ ನಿಮಗೆ ಕಲ್ಲು ಕಂಬಗಳು ಕಾಣಿಸ್ತಾ ಇರಬಹುದು. ಸೊ ಇದು ಈ ಪ್ರಾಪರ್ಟಿಯ ಬಾರ್ಡರ್ ಆಗಿದ್ದು, ಇಲ್ಲಿ ನಮಗೆ ಕಾಣಿಸ್ತಾ ಇರುವಂತಹ ಹಸಿರು ಭಾಗ ಏನಿದೆ ಇದು ಸಂಪೂರ್ಣವಾಗಿ ಈ ಜಾಗಕ್ಕೆ ಸಂಬಂಧಪಟ್ಟಿದ್ದಾಗಿರ್ತದೆ. ಮತ್ತು ಇಲ್ಲಿಂದ ಈ ಮನೆಯ ಹಿಂಭಾಗ ಈ ರೀತಿಯಾಗಿ ಕಾಣಿಸ್ತದೆ. ಹಾಗೆಯೇ ಈ ಮನೆಯಲ್ಲಿ ನೀರಿನ ವ್ಯವಸ್ಥೆ ಅಂತ ನೋಡೋದಾದರೆ ಪಂಚಾಯತ್ ನೀರಿನ ಸೌಲಭ್ಯ ಇರುತ್ತದೆ. ಓಕೆ, ನಾವು ಹಾಗೆ ಮನೆಯ ಹಿಂಭಾಗದಿಂದ ಸ್ಟ್ರೈಟ್ ಬಂದರೆ ಇಲ್ಲಿ ರಸ್ತೆಯ ಮುಖವಾಗಿ ಒಂದು ಶಾಪ್ ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇದನ್ನು ನೀವು ಕಂಟಿನ್ಯೂ ಮಾಡಬಹುದು, ಇಲ್ಲ ಅಂತಂದರೆ ಇದನ್ನು ಕಂಪ್ಲೀಟಾಗಿ ಗೋಡೆ ಕೂಡ ಮಾಡ್ಕೊಳ್ಬಹುದು. ಹಾಗೆಯೇ ಮನೆಯ ಪಕ್ಕದಲ್ಲಿ ಮತ್ತು ಮನೆಯ ಎದುರಲ್ಲಿ ಕಾಂಪೌಂಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡುವಂತಹ ನಂಬರ್ಗೆ ಈಗಲೇ ವಾಟ್ಸಪ್ ಮಾಡಿ. ಓಕೆ, ನಾವು ಮನೆಯ ಹೊರಾಂಗಣ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದ್ದಾಯಿತು. ನೆಕ್ಸ್ಟ್ ಈಗ ಮನೆಯ ಒಳಗೆ ಹೇಗೆಲ್ಲ ಇದೆ ಅಂತೇಳಿ ನೋಡೋಣ ಬನ್ನಿ. ಈಗಾಗಲೇ ಈ ಮನೆ ನೋಡಿದಂತೆ ಇದು ಹಂಚಿನ ಮನೆಯಾಗಿದ್ದು, ಈ ಮನೆಯಲ್ಲಿ ಒಟ್ಟು 2 ರೂಮ್ಗಳು ಇರುತ್ತವೆ. ಆ್ಯಂಡ್ ಈ ಮನೆಯ ಮುಖ್ಯ ದ್ವಾರ ಹಲಸಿನ ಮರದಿಂದ ಮಾಡಲ್ಪಟ್ಟಿದ್ದು, ಮನೆಯ ಒಳಗೆ ಪ್ರವೇಶ ಆಗ್ತಾ ಇದ್ದಂತೆ ನಮಗೆ ಈ ರೀತಿಯಾಗಿ ಹಾಲ್ ಕಾಣಿಸ್ತದೆ. ಈಗ ನಾವು ನೋಡ್ತಾ ಇರುವಂತಹ ಈ ಮನೆ ಚಿಕ್ಕದಾಗಿದ್ದು, ಈ ಮನೆಯಲ್ಲಿ ಸಣ್ಣ ಫ್ಯಾಮಿಲಿ ವಾಸ ಮಾಡಲು ಇದು ಯೋಗ್ಯವಾಗಿದೆ. ಈ ಒಂದು ಲಿವಿಂಗ್ ಏರಿಯಾದ ಬಲಭಾಗದಲ್ಲಿ ಬೆಡ್ರೂಮ್ ಕಾಣಿಸ್ತದೆ. ಇದು ಕಾಮನ್ ಬೆಡ್ರೂಮ್ ಆಗಿದ್ದು, ಲಿವಿಂಗ್ ಏರಿಯಾ ಹಾಗೆ ಬೆಡ್ರೂಮಲ್ಲಿ ನಾವು ಕಂಪ್ಲೀಟಾಗಿ ರೆಡ್ ಆಕ್ಸೈಡ್ ಫ್ಲೋರಿಂಗನ್ನು ನೋಡಬಹುದು.
ಹಾಗೆ ಈ ಒಂದು ರೂಮಲ್ಲಿ ಗಾಳಿ ಬೆಳಕಿನ ವ್ಯವಸ್ಥೆಗಾಗಿ 2 ಕಿಟಕಿಗಳನ್ನು ಇಡಲಾಗಿದೆ. ಸೊ ಇದರಿಂದ ಕೂಡ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಮನೆಯೊಳಗೆ ಬರ್ತದೆ. ಸಪೋಸ್ ನೀವೇನಾದರೂ ಈ ಒಂದು ಮನೆಯನ್ನು ಬೈ ಮಾಡ್ತೀರಾ ಅಂತಂದರೆ ಇಲ್ಲಿ ಪೇಂಟಿಂಗ್ ಆಗಿರ್ಬೋದು, ಹಾಗೆಯೇ ಸಣ್ಣ ರಿಪೇರಿ ಕೆಲಸಗಳು ಬಾಕಿ ಇರ್ತದೆ. ಓಕೆ, ನೆಕ್ಸ್ಟ್ ಈ ಒಂದು ಬೆಡ್ರೂಮಿಂದ ನಾವು ಹೊರಗಡೆ ಬರ್ತಾ ಇದ್ದಂತೆ ನಮಗೆ ಸಂಪೂರ್ಣವಾಗಿ ಈ ಮನೆಯ ಹಾಲ್ ಈ ರೀತಿಯಲ್ಲಿ ಕಾಣಿಸ್ತದೆ. ಹಾಲ್ನಿಂದ ಹಾಗೆ ಸ್ಟ್ರೈಟ್ ಬಂದರೆ ಇಲ್ಲಿ ನಮಗೆ ಕಿಚನ್ ಕಾಣಿಸ್ತದೆ. ಈ ಮನೆಯಲ್ಲಿ ಒಟ್ಟು 2 ಕಿಚನ್ಗಳನ್ನು ನಾವು ನೋಡಬಹುದು. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಸಣ್ಣ ಕೌಂಟರ್ ಟಾಪನ್ನು ಹಾಕಿರುವಂತಹ ಒಂದು ಕಿಚನ್ ಆಗಿದ್ದರೆ ಇದರ ಪಕ್ಕದಲ್ಲಿ ಒಲೆ ಇರುವಂತಹ ಕಿಚನ್ ಕೂಡ ಇರ್ತದೆ. ಮತ್ತು ಒಲೆ ಅಡುಗೆ ಮನೆಯ ಪಕ್ಕದಲ್ಲಿ ಇಂಡಿಯನ್ ಟಾಯ್ಲೆಟ್ ಅನ್ನು ಒಳಗೊಂಡಿರುವಂತಹ ಒಂದು ಜನರಲ್ ವಾಶ್ರೂಮ್ ಸಹ ಇರುತ್ತದೆ. ಹಾಗೆಯೇ ಈ ಒಂದು ಅಡುಗೆ ಮನೆಯ ಬಲಭಾಗದಲ್ಲಿ ನಮಗೆ ಇನ್ನೊಂದು ರೂಮ್ ಕಾಣಿಸ್ತದೆ. ಇದನ್ನು ನೀವು ಒಂದು ಶಾಪ್ ಟೈಪಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದರೆ ಇದನ್ನು ಸಂಪೂರ್ಣವಾಗಿ ಗೋಡೆಯನ್ನು ಕಟ್ಕೊಂಡು ಇದನ್ನು ಬೆಡ್ರೂಮ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೊಳ್ಬಹುದು. ಈಗ ನಾವು ನೋಡ್ತಾ ಇರುವಂತಹ ಈ ರೂಮ್ನ ಮೇಲ್ಭಾಗದಲ್ಲಿ ಸಹ ಜಾಗ ಇರ್ತದೆ. ಹಾಗೆಯೇ ಇಲ್ಲಿ ಮೇಲೆ ಹೋಗಲಿಕ್ಕೆ ಒಂದು ಏಣಿಯನ್ನು ಇಡಲಾಗಿದ್ದು ಈ ಏಣಿಯ ಮುಖಾಂತರ ಬಂದರೆ ನಮಗೆ ಇಲ್ಲಿ ಸಾಕಷ್ಟು ಜಾಗ ಕಾಣಿಸ್ತದೆ. ಈ ಒಂದು ಜಾಗವನ್ನು ನೀವು ಏನಾದರೂ ಐಟಮ್ಸ್ಗಳನ್ನು ಇಟ್ಕೊಳ್ಳೋದಕ್ಕೆ, ಇಲ್ಲ ಅಂತಂದರೆ ಅಲ್ಲಿ ಕ್ಲೀನ್ ಮಾಡಿ ನೀವು ಮಲ್ಕೊಳ್ಳೋದಕ್ಕೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ಮೇಲೆ ಕೂಡ ಒಂದು ಕಿಟಕಿಯನ್ನು ಇಡಲಾಗಿದ್ದು ವೆಂಟಿಲೇಷನ್ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಬರ್ತದೆ. ಫೈನಲಿ ಈ ಮನೆಯ ಬಗ್ಗೆ ಹೇಳುವುದಾದರೆ ಸಿಂಪಲ್ ಆಗಿರುವಂತಹ ಒಂದು ಒಳ್ಳೆಯ ಮನೆ ಇದಾಗಿದ್ದು, ಯಾರೆಲ್ಲ ಕಡಿಮೆ ಬಜೆಟಲ್ಲಿ ಒಂದು 10 ಲಕ್ಷದಲ್ಲಿ ಜಾಗದೊಟ್ಟಿಗೆ ಮನೆ ಬೇಕು ಅಂತೇಳಿ ಹುಡುಕ್ತಾ ಇರ್ತೀರಾ, ಹಾಗೆ ಹತ್ತಿರದಲ್ಲಿ ಬಸ್ ವ್ಯವಸ್ಥೆ ಎಲ್ಲ ಬೇಕು ಅಂತ ನೋಡ್ತೀರಾ, ಅಂಥವರಿಗೆ ಈ ಒಂದು ಮನೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಕಾರ್ಕಳದಲ್ಲಿರುವ ಅಜಯ್ ಕಾರ್ನಿಂದ ಸ್ವಲ್ಪ ದೂರದಲ್ಲೇ ಇರುವಂತಹ ಬೊಂಡುಕುಮೇರಿ ಸಮೀಪದಲ್ಲಿ ಈ ಮನೆ ಇದ್ದು, ಅಜಯ್ ಕಾರ್ನಿಂದ 5 ಕಿಲೋಮೀಟರ್ ಹಾಗೆ ಕಾರ್ಕಳದಿಂದ 20 ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ. ನೆಕ್ಸ್ಟ್ ಈ ಒಂದು ಮನೆಯ ಪ್ರೈಸ್ ಅಂತ ನಾವು ನೋಡೋದಾದರೆ ಓನರ್ ಅವರು 10 ಲಕ್ಷ ಹೇಳ್ತಾರೆ, ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಜೆನ್ಯೂನ್ ಬೈಯರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇದೇ ರೀತಿಯಾಗಿ ನಾವು ಸಾಕಷ್ಟು ಪ್ರಾಪರ್ಟಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇವೆ. ಸೊ ಪ್ರತಿಯೊಂದು ವಿಡಿಯೋಗಳನ್ನು ನೀವು ಕೂಡಲೇ ನೋಡಬಹುದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.